ಪಕ್ಷ ನಮಗೆ 3 ವರ್ಷದ ಅವಕಾಶವನ್ನ ಕೊಟ್ಟಿದೆ. ನಮ್ಮ ಅವಧಿ 3 ವರ್ಷ. ಈ ಅವಧಿಯಲ್ಲಿ ಸಿದ್ಧಾಂತಕ್ಕೆ ಸರಿಯಾಗಿ ಪಕ್ಷದ ಎಲ್ಲಾ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹುದ್ದೆಗೆ ನ್ಯಾಯವನ್ನ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮನ್ನ ಹುದ್ದೆಯಿಂದ ಬಿಡಬೇಕೆಂದು ನಮ್ಮ ಹಿರಿಯರಿಗೆ ಮನವರಿಕೆ ಮಾಡಿದ್ದೇವೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಕಲ್ಪನೆ ಮೂಡಿದಾಗ ಅದಕ್ಕೆ ಸ್ಪಷ್ಟನೆ ನೀಡಲು ಪತ್ರಿಕಾಗೋಷ್ಠಿ ಮಾಡುತ್ತಿದ್ದೇವೆ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಪಿ ವಿಶ್ವನಾಥ್ ರೈ ಮತ್ತು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ರಾಜಾರಾಮ್ ಕೆಬಿ ಜಂಟಿಯಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಮ್ಮ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷವಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಮ್ಮ 2 ಬ್ಲಾಕ್ಗಳಾದ ಪುತ್ತೂರು ಬ್ಲಾಕ್ ಮತ್ತು ಉಪ್ಪಿನಂಗಡಿ ಬ್ಲಾಕ್ ನಿಗದಿತ ಅವಧಿಯಿಂದ ವರ್ಷ ಪೂರ್ಣಗೊಂಡಿರುತ್ತದೆ. ಎಂಬಿ ವಿಶ್ವನಾಥ್ ರೈ ಮತ್ತು ಡಾಕ್ಟರ್ ರಾಜಾರಾಮ್ ಕೆ ಆದ ನಾವಿಬ್ಬರು ಈ 2 ಬ್ಲಾಕ್ಗಳ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ ಸಂತೃಪ್ತಿ ನಮಗಿದೆ. ನಮ್ಮ ಅವಧಿಯಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಕಾರ್ಯಕರ್ತರನ್ನ ಸಂಘಟಿಸಿದ್ದೇವೆ. ಪಕ್ಷದ ವರಿಷ್ಠರ ಆದೇಶದಂತೆ ಕಾಲಕಾಲಕ್ಕೆ ನಿರ್ವಹಿಸಬೇಕಾದ ಕಾರ್ಯಕ್ರಮಗಳನ್ನ ಅಗತ್ಯವಿದ್ದರೆ ಪ್ರತಿಭಟನಾ ಸಭೆಗಳನ್ನ ನಡೆಸಿ ಪಕ್ಷವನ್ನ ಸದಾ ಚಟುವಟಿಕೆಯಲ್ಲಿ ಇಟ್ಟಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಾವಿಬ್ಬರು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಲು ಆಕಾಂಕ್ಷಿಗಳಾಗಿದ್ದೆವು. ಆದರೂ ಪಕ್ಷದ ಹೈಕಮಾಂಡ್ ನಿರ್ಧಾರದಂತೆ ಅಶೋಕ್ ಕುಮಾರ್ ರೈ ಅವರಿಗೆ ಅವಕಾಶವನ್ನ ಕಲ್ಪಿಸಿತು. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ನಮ್ಮ ಕರ್ತವ್ಯಕ್ಕೆ ಎಲ್ಲಷ್ಟು ಚ್ಯುತಿ ಬಾರದ ರೀತಿಯಲ್ಲಿ ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಎಲ್ಲೂ ಭಿನ್ನಾಭಿಪ್ರಾಯ ಬಾರದ ರೀತಿಯಲ್ಲಿ ಅರ್ಹನಿರ್ಷಿ ಶ್ರಮಿಸಿದ್ದೇವೆ. ನಮ್ಮ ಶ್ರಮದ ಫಲಶ್ರುತಿಯಾಗಿ ಅಶೋಕ್ ಕುಮಾರ್ ರೈ ಅವರು ಶಾಸಕರಾಗಿ ಆರಿಸಿ ಬಂದ್ರು. ನಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಓರ್ವ ಶಾಸಕರನ್ನ ಪಡೆದ ಧನ್ಯತಾ ಭಾವ ನಮಗಿದೆ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ತೊಡಗಿಸಿಕೊಂಡು ಮತಯಾಚನೆಯನ್ನ ಮಾಡಿದ್ದೇವೆ. ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕೂಡ ನಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿದ್ದೇವೆ. ಒಟ್ಟಾರೆ ಹೇಳುವುದಾದ್ರೆ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಪಕ್ಷಕ್ಕೆ ಎಲ್ಲಷ್ಟು ಚ್ಯುತಿ ಬಾರದ ಹಾಗೆ ಕಾರ್ಯನಿರ್ವಹಿಸಿದ್ದೇವೆ ಎಂಬ ಆತ್ಮತೃಪ್ತಿ ನಮಗಿದೆ ಎಂದ ಅವರು, ಇವತ್ತು 3 ವರ್ಷ ಅವಧಿ ಪೂರ್ಣ ಆಗಿದೆ. ನಮ್ಮ ಅಪೇಕ್ಷೆ ಯಾವುದೂ ಇಲ್ಲ. ಇನ್ನು ಯುವಕರಿಗೆ ಹೊಸಬರಿಗೆ ಅವಕಾಶ ನೀಡಬೇಕು. ಈ ನಿಟ್ಟಿನಲ್ಲಿ ನಮ್ಮನ್ನ ಹುದ್ದೆಯಿಂದ ಬಿಡುಗಡೆಗೊಳಿಸಬೇಕೆಂದು ಮನವಿ ಮಾಡಿದ್ದೇವೆ ಎಂದರು. ಅಧ್ಯಕ್ಷರು ಹರೀಶ್ ಕುಮಾರ್ ಅವರಿಗೆ ವಿರುದ್ಧವಾಗಿ ಅಂದರೆ ಅವರ ವಿರುದ್ಧ ಕೂಡ ಒಂದು ಚಳವಳಿ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ನಾವು ಕೊಟ್ಟಿದ್ದು ಅಂತೇಳಿ ಅದು ಯಾವುದು ಗೊಂದಲ ಇಲ್ಲ. ಯಾಕಂತೇಳಿದ್ರೆ ಜಿಲ್ಲಾಧ್ಯಕ್ಷರ ಮೇಲೆ ಅವರ ಒಳ್ಳೆಯ ಒಬ್ಬ ಹಿರಿಯ ನಾಯಕರು, ನಮಗೆ ಅತ್ಯಂತ ಗೌರವ ಇರುವಂಥವರು. ಅವರು ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದವರು. ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೆಲಸ ಮಾಡಿದವರು. ಯಾರೋ ಒಬ್ಬ ವಾಟ್ಸಪ್ಪಲ್ಲಿ ಹೇಳಿದಾಗ ಅಥವಾ ಇನ್ನೊಬ್ಬರು ರಾಜೀನಾಮೆ ಕೊಡಬೇಕು ಅಂತ ಹೇಳುವಾಗ ಕೊಡುವಂಥ ಜವಾಬ್ದಾರಿ ಅವ್ರದ್ದಲ್ಲ. ಅವರಿಗೆ ಅವ್ರದ್ದೇ ಆದ ಒಂದು ಜವಾಬ್ದಾರಿ ಇದೆ. ಅವರಿಗೆ ಹೇಳುವವರಿದ್ದಾರೆ, ಕೇಳುವವರಿದ್ದಾರೆ. ಆದ್ದರಿಂದ ಅದು ನಮಗೆ ಅವರ ಕೆಲಸದಲ್ಲಿ ಸಂಪೂರ್ಣ ನಂಬಿಕೆ ಇದೆ ಮತ್ತು ಅವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೋಲು ಗೆಲುವು ಇದ್ದದೆ ಪಕ್ಷದಲ್ಲಿ. ಆ ಸೋಲು ಬರೀ ರಾಜ್ಯ ಜಿಲ್ಲಾಧ್ಯಕ್ಷ ಆದರೆ ಮಾತ್ರ ಅವರಿಗೆಲ್ಲ, ನಾವು ಕೂಡ ಬ್ಲಾಕಿನಲ್ಲಿ ನಾವು ಏನು ಕೆಲಸ ಮಾಡಿದ್ದೇವೆ, ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದಾರೆ, ಬೂತ್ ಮಟ್ಟದಲ್ಲಿ ಎಷ್ಟು ಕೆಲಸ ಆಗಿದೆ ಹೇಳಿಕೊಂಡು ಎಲ್ಲ ಕಾರ್ಯಕರ್ತರು ಕೂಡ ಅದಕ್ಕೆ ಜವಾಬ್ದಾರಿಯುತರಾಗ್ತಾರೆ. ಅದಕ್ಕೆ ಅವರು ಒಬ್ಬರೇ ಹೊಣೆ ಮಾಡಿದರೆ ಅದು ಸರಿಯಲ್ಲ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಇದಿಲ್ಲ, ನಮ್ಮ ಅಪೇಕ್ಷೆ ಯಾವುದೂ ಇಲ್ಲ. ನಾವು ನಮ್ಮ ನಾಯಕರಿಗೆ ಇಟ್ಟಿದ್ದಷ್ಟೇ. ನಮ್ಮನ್ನು ನಮ್ಮ ಪಕ್ಷದಿಂದ ಬಿಡುಗಡೆ ಮಾಡಬೇಕು, ಇನ್ನೊಬ್ಬರಿಗೆ ಯುವಕರಿಗೆ ಅವಕಾಶವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಪಕ್ಷ ಇನ್ನೂ ಹೆಚ್ಚು ಸಂಘಟಿತವಾಗಿ ಬೆಳಿಬೇಕು. ಹೊಸಬರಿಗೆ ಅವಕಾಶ ಕೊಟ್ಟಾಗ ಒಂದು ಉತ್ಸಾಹ ಇರ್ತದೆ. ಅವಕಾಶ 3 ವರ್ಷದ ಅವಧಿಯಲ್ಲಿ ಇರಬೇಕು ಅಂತೇಳಿ. ಮತ್ತು ಕೆಲವೊಂದು ಗೊಂದಲ ಇರ್ತದೆ. ಏನಂತ ಹೇಳಿದರೆ, ನಿಮ್ಮ ಬೂತಲ್ಲಿ ಒಟ್ಟು ಜಾತಿ ಮತ ಬಂದಿಲ್ಲ, ನಾಯಕರುಗಳ ಬೂತಲ್ಲಿ ಬಂದಿಲ್ಲ ಅಂತೇಳಿ ಅದೆಲ್ಲ ಸರ್ವಸಾಮಾನ್ಯವಾಗಿ ಎಲ್ಲ ಇದ್ದದ್ದೇ. ನಾವು BJP ಅಂತ ಒಂದು ದೊಡ್ಡ ಪಕ್ಷದ ವಿರುದ್ಧ ಹೋರಾಡುವಂಥದ್ದು. ಅವರು ಕೂಡ ಅದೇ ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಮ್ಮ ಬೂತಲ್ಲಿ ಇರಬೇಕು ಅಂತೇಳಿ ಅವರು ಕೂಡ ಹೋರಾಡುವಂಥದ್ದು. ಅದು ಯಾರ ಬೂತಲ್ಲಿ ಮತ ಜಾಸ್ತಿ ಬರ್ತದೆ ಅನ್ನೋದು ಇದಲ್ಲ. ಅದು ರಾಷ್ಟ್ರೀಯ ನೀತಿಗಳನ್ನು ಹೊಂದಿಕೊಂಡು, ಆ ಅಭ್ಯರ್ಥಿಯನ್ನು ಹೊಂದಿಕೊಂಡು, ಆ ಪಕ್ಷದ ನೀತಿ ನಿಯಮಗಳನ್ನು ಹೊಂದಿಕೊಂಡು ಅದು ಅಧಿಕಾರ ಹಂಚಿಕೆ ಆಗ್ತದೆ. ಇನ್ನೊಮ್ಮೆ ಯಾವ ಕಲ್ಲನ್ನು ಕೂಡ ನಿಲ್ಲಿಸಿದ್ರು ಇಲ್ಲಿ ಗೆಲ್ತದೆ ಅಂತೇಳಿ ಇದು ಹೋಗಿದೆ. ಈಗ ಇಲ್ಲಿ ಏನಾಗಿದೆ, ನಮ್ಮ ನಿರೀಕ್ಷೆಯಂತೆ ನಾವೇನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ನಿರೀಕ್ಷೆ ಇರಲಿಲ್ಲ. BJPಯವರಿಗೆ ಯಾರು ನಿಲ್ಲಿಸಿದ್ರು ಗೆಲ್ಲುವಂಥ ಒಂದು ಇದಿತ್ತು. ಆದ್ದರಿಂದ ನಾವು ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ. ನಮಗೆ ಸಾಧ್ಯವಾದಷ್ಟು ಮತವನ್ನು ಪಡ್ಕೊಂಡಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಸಲ ನಾವು ಹೆಚ್ಚು ಮತವನ್ನು ಕೂಡ ಪಡ್ಕೊಂಡಿದ್ದೇವೆ. ಒಟ್ಟಿಗೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲ ಒಟ್ಟಿಗೆ ಕೂಡಿ ನಮ್ಮ ಅಭ್ಯರ್ಥಿ ಗೆಲ್ಲುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಯುವಕರಿಗೆ, ಉತ್ಸಾಹ ತಂಡಕ್ಕೆ ಮತ್ತು ಸಂಘಟನಾತ್ಮಕವಾಗಿ ಬೆಳೆಯುವ ನಿಟ್ಟಿನಲ್ಲಿ ಮಾತ್ರ ನಾವು ಒಂದು ಯುವಕರು ಬರಲಿ, ಪಕ್ಷ ಸಂಘಟನೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಿ ಒಟ್ಟಿಗೆ
ಪಕ್ಷದಲ್ಲಿ ಇಲ್ಲ ಇದ್ದರೂ ನಾವು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ನಾವು ಯಾವತ್ತೂ ಪಕ್ಷದಲ್ಲಿ ಸಕ್ರಿಯರಾಗಿರ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀವಿ. ಈಗ ವರಿಷ್ಠರು ಮುಂದುವರಿಲಿಕ್ಕೆ ಹೇಳಿದ್ರೆ ಅಲ್ಲ, ಅದೇನು ನಮ್ಮನ್ನು ಬಿಡಬೇಕು ಅಂತ ಹೇಳಲಿಲ್ಲ, ನಾವು 3 ವರ್ಷ ನಮ್ಮ ಅವಧಿ ಆಯಿತು, ಇನ್ನೊಬ್ಬರು ಬರಲಿ, ಒಂದು ಯುವಕರು ಬರಲಿ, ಅಂದರೆ ಇದೆ ಅರ್ಹರಾದವರು ಇದ್ದಾರೆ, ಕೆಲಸ ಮಾಡೋರಿದ್ದಾರೆ, ಅವರಿಗೊಂದು ಅವಕಾಶ ಆಗಲಿ. ಇನ್ನೂ ನಮಗೆ ಒಂದು ತೃಪ್ತಿ ಇದೆ, ಏನಂದರೆ ಇದ್ದಷ್ಟು ಅವಧಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ ತೃಪ್ತಿ ನಮಗಿದೆ. ಇನ್ನು ಇದಕ್ಕಿಂತ ಒಳ್ಳೆಯವರು ಬರಲಿ, ಪಕ್ಷ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿ ಹೊರತು ಬೇರೆ ಯಾವುದೂ ನಮ್ಮಲ್ಲಿಲ್ಲ. ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ನಾವು ಯಾವತ್ತೂ ಕೆಲಸ ಮಾಡ್ತೀವಿ. ಶಾಸಕರು ನಿಮ್ಮನ್ನು ಗಮನಕ್ಕೆ ತಗೊಳ್ತಾರೆ. ಇಲ್ಲ, ನಾವು ಅಂಥದ್ದು ಯಾವುದೂ ಇಲ್ಲ ನಮ್ಮಲ್ಲಿ. ನಾವು ಇನ್ನೊಬ್ಬರು ಇನ್ನು ಬೆಳಿಬೇಕು, ಪಕ್ಷ ಹೊಸಬರಿಗೆ ಅವಕಾಶ ಕೊಡಬೇಕು. ಯಾಕಂತೇಳಿ ಈಗ ಹರೀಶ್ ಕುಮಾರ್ ಅವರು ಕೆಲಸ ಮಾಡಿದ್ದರೂ ಅವರನ್ನು ಬಿಡಬೇಕು ಅಂತ, ಯಾಕಂದರೆ ಅವರ ಅವಧಿ ಮುಗಿಯುವ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ. ನಮ್ಮ ಅವಧಿ ಮುಗಿದ ಮೇಲೆ ನಮಗೆ ಆ ಮಾತು ಬರುವುದು ಬೇಡ ಅಂತೇಳಿ ನಾವು ಒಳ್ಳೆಯದರಿಂದ ಬಿಟ್ಟಿದೆ ಅಷ್ಟೇ. ಬಿಡುವಂಥ ಕೆಲಸ ಮಾಡಿದೆ, ಬಿಟ್ಟದ್ದಲ್ಲ, ಹೇಳಿದ್ದೇವೆ, ಹಿರಿಯರಿಗೆ ತಿಳಿಸಿದ್ದೇವೆ. ಕಾಂಗ್ರೆಸ್ ಪುತ್ತೂರಿನಲ್ಲಿ ವಿಶೇಷವಾಗಿ ಈ ಗುಂಪುಗಾರಿಕೆ ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿ, ತುಂಬ ಸಂಘಟನಾತ್ಮಕ ಕೆಲಸ ಆಗಿದೆ. ಆ ಸಂಘಟನೆಯ ಕೆಲಸದಿಂದ ಕಾಂಗ್ರೆಸ್ಸಿಗೆ ಒಂದು ಗೆಲುವು ಅನ್ನೋದು ಕೂಡ ಸಿಕ್ಕಿದೆ. ಈ ಹಂತದಲ್ಲಿ ನೀವು ಈ ಅಧ್ಯಕ್ಷ ಪದವಿಯನ್ನು ಬಿಡುವುದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ. ಅಲ್ಲ ನೋಡಿ, ನಂದು ಅವಧಿ, ಈಗ ನಮ್ಮ ಅವಧಿ ಜನವರಿಗೆ ಮುಕ್ತಾಯ ಆಗಿದೆ, ಜನವರಿ 29ಕ್ಕೆ. ಆಗಲೇ ನಾವು ಫ್ರೆಂಡ್ಲಿಯಾಗಿ ನಾವು ಚರ್ಚೆ ಮಾಡಿದ್ದು, ನಮ್ಮ ಅವಧಿ ಮುಕ್ತಾಯವಾಗ್ತಾ ಬಂತು. ಹಾಗೆ 3 ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ. 2021ರಲ್ಲಿ ಜನವರಿ 29ಕ್ಕೆ ನನ್ನ ಆದೇಶ ಬಂದಿತ್ತು. ಆಗಿನ ಮಾಜಿ ಶಾಸಕರಾಗಿದ್ದಂಥ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಅವರ ಒಂದು ಶಿಫಾರಸಿನ ಮೇರೆಗೆ, DK ಶಿವಕುಮಾರ್ ಆದೇಶದ ಮೇರೆಗೆ ನಮಗಿಬ್ಬರಿಗೂ ಬ್ಲಾಕ್ ಅಧ್ಯಕ್ಷರ ಹುದ್ದೆ ಲಭಿಸಿತ್ತು. ರಮಾನಾಥಯ್ಯ ಅವರಾಗಲಿ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹರೀಶ್ ಕುಮಾರ್ ಅವರು, ದಿವಂಗತ ವಸಂತ ಬಂಗೇರು, ವಿನಯಕುಮಾರ್ ಸೋರಕರು, ಎಲ್ಲ ನಮ್ಮ UT ಖಾದರ್ ಅವರು, ಎಲ್ಲ ನಮ್ಮ ಜಿಲ್ಲೆಯ ನಾಯಕರು ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಮುನ್ನಡೆಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಆಭಾರಿ, ನಾವಿಬ್ಬರು ಆಭಾರಿಯಾಗಿದ್ದೇವೆ. ಅಂದರೆ ನಮ್ಮನ್ನು ಆ ರೀತಿಯಲ್ಲಿ ನಡೆಸಿದ್ದಾರೆ. ಹಾಗೆ 3 ವರ್ಷದ ಅವಧಿ ಆಯಿತು. 3 ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ. ಈಗ ಒಬ್ಬರು ಕ್ರಿಯಾಶೀಲ ಶಾಸಕರು ಸಿಕ್ಕಿದ್ದಾರೆ. ಹಾಗೆ MLC ಮಂಜುನಾಥ್ ಭಂಡಾರಿ ಅವರ ಚುನಾವಣೆ ಕೂಡ ನಮ್ಮ ಅವಧಿಯಲ್ಲೇ ಬಂದಿದೆ, ಅವರನ್ನು ನಾವು ಪಡ್ಕೊಂಡಿದ್ದೇವೆ. ಹಾಗೆ ಲೋಕಸಭಾ ಚುನಾವಣೆಯನ್ನು ಕೂಡ ಎದುರಿಸ್ತೇವೆ ನಾವು. ಅದರಲ್ಲೇನು ಈಗ ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ಮತಗಳಿಕೆಯಲ್ಲಿ ನಾವು ಅಭಿವೃದ್ಧಿಯನ್ನು ಗಳಿಸಿದ್ದೇವೆ. ಸಾಧಾರಣ 1,25,000 ಜಿಲ್ಲೆಯಲ್ಲಾದರೆ ಇಲ್ಲಿ ಕೂಡ ನಾವು ವಿಧಾನಸಭಾ ಚುನಾವಣೆಗಿಂತ, ನಾವು ಶಾಸಕರ ಚುನಾವಣೆಗಿಂತ ಇಲ್ಲಿ ಹೆಚ್ಚುವರಿ ಮತವನ್ನು ಗಳಿಸಿದ್ದೇವೆ. 5,000 ಸಾವಿರ ಹೆಚ್ಚುವರಿ ಮತವನ್ನು ಗಳಿಸಿದ್ದೇವೆ. ಎಲ್ಲರೂ ಬೂತ್ ಮಟ್ಟದಲ್ಲಾಗಲಿ ಎಲ್ಲರೂ ಒಗ್ಗಟ್ಟಾಗಿ ದುಡಿದಿದ್ದಾರೆ. ನಮಗೆ 3 ವರ್ಷದ ಅವಧಿ ತೃಪ್ತಿ ಇದೆ. ಇನ್ನೂ ನಾವು ಪಕ್ಷದಲ್ಲಿ ಮುನ್ನಡೆಯುತ್ತೇವೆ. ನಾವು ಇದರಲ್ಲಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡ್ತೇವೆ. ಅಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಂಥ ಪಕ್ಷದಲ್ಲಿ ಖಂಡಿತ ನಾವಿದ್ದೇವೆ. ಹಲವಾರು ಕ್ರಿಯಾಶೀಲ ನಾಯಕರಿದ್ದಾರೆ, ಇಲ್ಲಿ ಹಲವಾರು ಕ್ರಿಯಾಶೀಲ ನಾಯಕರಿದ್ದಾರೆ, ಉತ್ಸಾಹಿಗಳಿದ್ದಾರೆ. ಇನ್ನೂ ಅವರ ಒಂದು ಉತ್ಸಾಹದಲ್ಲಿ ಯುವ ನಾಯಕರು ಬರಬೇಕಂತ ನಾವು ವರಿಷ್ಠರಲ್ಲಿ ತಿಳಿಸಿದ್ದೇವೆ. ಆದ್ದರಿಂದ ಇದರಲ್ಲಿ ನಾವು ಅತೃಪ್ತಿಯಲ್ಲಿ ರಾಜೀನಾಮೆ ಶಬ್ದ ಇಲ್ಲ. ಇದು ಮತ್ತು ನಾವು ಪತ್ರಿಕಾಗೋಷ್ಠಿ ನಡೆಸಲಿಕ್ಕೆ ಇನ್ನೊಂದು ಉದ್ದೇಶ ಅಂದರೆ, ನಾವು ಅವರಲ್ಲಿ ತಿಳಿಸಿದ್ದೇವೆ, ನಮ್ಮ ಲಿಖಿತ ಕೂಡ ಕೊಟ್ಟಿದ್ದೇವೆ. 3 ತಿಂಗಳ ಮುಂದೆ ಓರಲ್ ಆಗಿ ನಾವು ಫ್ರೆಂಡ್ಲಿಯಾಗಿ ಡಿಸ್ಕಸ್ ಮಾಡಿದ್ದೆವು, ಲಿಖಿತವಾಗಿ ಕೂಡ ಕೊಟ್ಟಿದ್ದೆವು. ಆಮೇಲೆ ಕೊಟ್ಟ ಮೇಲೆ ಏನಾಯಿತು, ಗುಸುಗುಸಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಅವರು ಚುನಾವಣೆಯ ಸೂರಿನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಮಾಡಿದ್ದಾರೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದೊಂದು ತಪ್ಪು ಸಂದೇಶಗಳು ಹೋಗ್ತಾ ಬಂತು. ನಿಮಗೆ ಅರ್ಥ ಆಗಿದೆ, ತಪ್ಪು ಸಂದೇಶಗಳು ಆ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದು. ಈ ಭಾಗದಲ್ಲಿ ಏನೂ ಭಿನ್ನಾಭಿಪ್ರಾಯವಿಲ್ಲ, ನಮ್ಮ ಪುತ್ತೂರಿನಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ. ಅದು ಭಿನ್ನಾಭಿಪ್ರಾಯಕ್ಕೋ ಅಥವಾ ನೈತಿಕ ಹೊಣೆ ಹೊತ್ತೋ ಅಥವಾ ಜಿಲ್ಲಾಧ್ಯಕ್ಷರ ವಿರುದ್ಧವೋ ಅಥವಾ ಬೇರೆ ಯಾರ ನಾಯಕರ ವಿರುದ್ಧವೋ ಪಕ್ಷದ ವಿರುದ್ಧವೋ ಇದು ಯಾವುದೂ ಅಲ್ಲ. ನಾವು ಇಬ್ಬರು ನಮ್ಮ ಸ್ವ ಇಚ್ಛೆಯಿಂದ ನಾವು ಮೊದಲೇ ತಿಳಿಸಿದ್ದೆವು. 3 ವರ್ಷದ ಅವಧಿ ನಮಗಿದೆ. 3 ವರ್ಷದ ಅವಧಿಯಲ್ಲಿ ನಮಗೆ ತೃಪ್ತಿ ಇದೆ. ಇನ್ನೂ ಕೂಡ 3 ವರ್ಷದ ಒಂದು ವೇಳೆ ಪಕ್ಷಕ್ಕಾಗಿ ದುಡಿಯುವುದಾದರೆ, ಸಾಮಾಜಿಕವಾಗಿ ದುಡಿಯೋದಾದರೆ ಆ ಹುದ್ದೆಯಲ್ಲಿದ್ದೇ ದುಡಿಬೇಕಂತಿಲ್ಲ. ನಾನಂತೂ ಶ್ರೀಮತಿ ಶಕುಂತಲಾ ಶೆಟ್ಟಿಯವರ ಒತ್ತಾಸೆಯೊಂದಿಗೆ ನಾನು ರಾಜಕೀಯಕ್ಕೆ ಒಂದು ಅಧಿಕೃತವಾಗಿ ಬಂದವ. ನಾನು ವೈದ್ಯನಾಗಿ ನನ್ನ ಉಪ್ಪಿನಂಗಡಿಯಲ್ಲಿ ವೈದ್ಯಕೀಯ ಸೇವೆಯಲ್ಲಿ ನಾವು ತೃಪ್ತಿ ಪಡೆದೇನೆ, ಒಂದು ರೀತಿಯ ಹೆಸರು ಕೂಡ ಗಳಿಸಿದ್ದೇನೆ.
ಅದು ಅದರಲ್ಲೇ ಮುಂದುವರಿಯುವಂಥ ಉದ್ದೇಶ ಉಂಟು. ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇಷ್ಟವರೆಗೆ ಹೋಗ್ತಿದ್ದೆ. ಶಕುಂತಲಾ ಶೆಟ್ಟಿಯವರಿಗೆ ಕೂಡ ನಾನು ಆಭಾರಿಯಾಗಿದ್ದೆ, ಎಲ್ಲ ನಾಯಕರಿಗೂ ಕೂಡ ಆಭಾರಿಯಾಗಿದ್ದೇನೆ. ಹಾಗೆ ಆ ರೀತಿಯಲ್ಲಿ ಅಶೋಕ್ ಕುಮಾರ್ ರೈ ಅವರು ಕೂಡ ಕ್ರಿಯಾಶೀಲರಾಗಿ ಅವರದ್ದೇ ಒಂದು ಶೈಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈ ಅಭಿವೃದ್ಧಿಗೆ ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿಯಲ್ಲಿ ಅದೊಂದು ಗೊಂದಲ ಬೇಡ ಅನ್ನುವ ದೃಷ್ಟಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶವೇ ಹೌದು. ನಾವು ಮುಖತವಾಗಿ ಹೇಳಿದ್ದೇವೆ, ಎಲ್ಲ ಚರ್ಚಿಸಿದ್ದೇವೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅದು ಬೇರೆ ಆ್ಯಂಗಲಲ್ಲಿ ಹೋದ್ರಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಂತ ಹೇಳಲಿಕ್ಕೆ. ಅಲ್ಲ, ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿ ಉಂಟು. ಈಗ ನನಗೆ ಒಂದು ಐಡೆಂಟಿಟಿ ಉಂಟು. ಡಾಕ್ಟರ್ ರಾಜಾರಾಮ್ ಅಂದರೆ ಐ ಹ್ಯಾವ್ ಮೈ ಓನ್ ಐಡೆಂಟಿಟಿ. ಎಂ ಬಿ ವಿಶ್ವನಾಥ ರೈಯವರಿಗೆ ಅವರದ್ದೇ ಒಂದು ಐಡೆಂಟಿಟಿ. ನಾವೊಂದು ನಮ್ಮದೇ ಶೈಲಿ, ನಮ್ಮದೊಂದು ಸೌಮ್ಯ ಸ್ವಭಾವ, ನಮ್ಮದೇ ಒಂದು ಹೋಗ್ತೇವೆ. ಆದರೆ ಅಶೋಕ್ ಕುಮಾರ್ ರೈಯವರದೊಂದು ಶೈಲಿಯೇ ಬೇರೆ ಇದೆ, ಶಕುಂತಲಾ ಶೆಟ್ಟಿ ಅವರದೊಂದು ಶೈಲಿಯೇ ಬೇರೆ, ವಿನಯ್ ಕುಮಾರ್ ಸೊರಕೆ ಅವರದೊಂದು ಶೈಲಿಯೇ ಬೇರೆ. ಹಾಗೆ ಎಲ್ಲ ನಾಯಕರಿಗೂ ಒಂದು ಐಡೆಂಟಿಟಿ ಇದೆ, ಅದರಲ್ಲಿ ಅವರು ಯಶಸ್ಸನ್ನು ಗಳಿಸ್ತಾರೆ. ಹಾಗೆ ಅವರೊಂದಿಗೆ ನಾವು ಸದಾ ಇದ್ದೇವೆ, ಇನ್ನೂ ಇದ್ದೇವೆ. ಈಗ ಪಕ್ಷ ಮತ್ತೆ ಕರೆದು ಬೇರೆ ಹುದ್ದೆಗಳನ್ನು ಕೊಟ್ಟರೆ ಅಥವಾ ಜಿಲ್ಲಾ ಮಟ್ಟದಲ್ಲಿ ಹುದ್ದೆಗಳನ್ನು ಕೊಟ್ಟರೆ, ಅಲ್ಲ, ನಮ್ಮ ಅರ್ಹತೆಗೂ ನಮ್ಮ ಕೆಲಸಕ್ಕೂ ಅವರು ಗುರುತಿಸಿ ಕೊಟ್ಟರೆ ಖಂಡಿತ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ಒಂದು ಅವಧಿ ಅದು ಕೂಡ ಹಾಗೆ, ಅದಕ್ಕೆ ಒಂದು ನಿರ್ದಿಷ್ಟ ಅವಧಿಯುಂಟು. ಖಂಡಿತವಾಗಿಯೂ ನಾವು ಇಬ್ಬರು ಹೇಳುವುದಂದರೆ ಹುದ್ದೆಗೆ ಅಂಟಿಕೊಂಡು ಹೋಗುವಂಥ ಜಾಯಮಾನ ನಮಗೆ ಇಲ್ಲ. ನಿಜವಾಗಿ ಈಗ ನಮ್ಮ ಶಾಸಕರಿದ್ದಾರೆ, ರಾಜ್ಯ ಸರ್ಕಾರ ಇದೆ, ನಮಗೆ ಅದರಲ್ಲಿ ಮುಂದುವರಿಯಬಹುದು. ಆ ರೀತಿಯದ್ದು ಅಲ್ಲ. ನಾವು ನಮ್ಮ ಸೆಕೆಂಡ್ ಲೈನ್ ಲೀಡರ್ಶಿಪ್ಗೆ ಯುವಕರಿಗೆ ಯಾವಾಗ ಅವಕಾಶ ಮಾಡಿಕೊಡ್ತೇವೋ, ಅವರಿಗೆ ಸಿಕ್ಕಾಗ ನಾವು ಯಾವಾಗ ಬೆಂಬಲ ಕೊಡ್ತೇವೋ ಆಗ ಮಾತ್ರ ಪಕ್ಷ ಬೆಳೀತದೆ, ನಮ್ಮ ಸಂಘಟನೆ ಬೆಳೀತದೆ ಎನ್ನುವ ಒಂದು ಜಾಯಮಾನ ಅಥವಾ ಒಂದು ಸಿದ್ಧಾಂತಕ್ಕೆ ನಾವು ಬದ್ಧರಾಗಿದ್ದೇವೆ. ಹೌದು, ಜನವರಿಯಲ್ಲಿ ಮುಗಿದಿದೆ ಹೇಳಿದ್ದೇವೆ. ಲೋಕಸಭಾ ಚುನಾವಣೆಯ ತಯಾರಿ ಬಂತು. ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿ ನಾವು ಎಡೆಯಲ್ಲಿ ಬಿಟ್ಟರೆ ಅದು ನಮ್ಮ ಪಕ್ಷವನ್ನು ಒಂದು ಅರ್ಧ ದಾರಿಯಲ್ಲಿ ಬಿಟ್ಟ ಹಾಗೆ. ಅದು ಇನ್ನೊಬ್ಬ ಆಯ್ಕೆಯಾದವನಿಗೆ ಅದನ್ನು ಆ ಟ್ರ್ಯಾಕ್ಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ನಾವು ನನಗೆ ಜನವರಿಯಲ್ಲಿ ಬಂದದ್ದು, ಇವರಿಗೆ ಒಂದು ತಿಂಗಳ ನಂತರ ಬಂದಿತ್ತು. ಹಾಗೆ ನಮ್ಮದು ಅವಧಿ ಈ ಹಿಂದೆಯೇ ಮುಗಿದಿತ್ತು. ಆಗಲೇ ನಾವು ಮಾತಾಡಿಕೊಂಡಿದ್ದೇವೆ, ಆಗಲೇ ಹೇಳಿದ್ದೇವೆ, ಈಗ ಕೂಡ ಹೇಳಿದ್ದೇವೆ. ಇದು ನಮ್ಮ ಆಂತರಿಕ ವಿಚಾರ, ನಾವು ನಮ್ಮ ಒಳಗೆ ಎಲ್ಲ ಚರ್ಚೆ ಮಾಡಿದ್ದು. ಆದರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಒಂದು ತಪ್ಪು ಕಲ್ಪನೆ ಆಗುವ ರೀತಿಯಲ್ಲಿ ಹೋಯಿತು. ಅದಕ್ಕೆ ಒಂದು ಸ್ಪಷ್ಟೀಕರಣ ಅಷ್ಟೇ. ಇಲೆಕ್ಷನ್ ಸಂದರ್ಭದಲ್ಲಿ ಉದಯಗಿರಿ ಹೋಟೆಲಲ್ಲಿ ಆಗುವಾಗಲೂ ಇದನ್ನು ಹೇಳಿದ್ದೇವೆ, ಅವಧಿ ಮುಗಿಯಿತು, ನಾವು ಇನ್ನು ಅದು ಹೇಳಿದ್ದೇವೆ. ಉದಯಗಿರಿಯಲ್ಲಿ ಚುನಾವಣಾ ಪೂರ್ವಭಾವಿ ಸಭೆ ಉದಯಗಿರಿಯಲ್ಲಿ ಆಗಿತ್ತು, ಲೋಕಸಭಾ ಚುನಾವಣಾ ಸಂದರ್ಭ. ಆ ಸಂದರ್ಭದಲ್ಲಿ ಕೂಡ ನಾವು ಉಭಯ ಬ್ಲಾಕಿನ ಅಧ್ಯಕ್ಷರು ನಾವು ಸಭೆ ಕರೆದು ಅಲ್ಲಿ ದೊಡ್ಡ ಸಭೆ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಎಲ್ಲ ಕಾರ್ಯಕರ್ತರಿಗೆ ನಾವು ನಮ್ಮ ಈ 3 ವರ್ಷಗಳ ಅವಧಿಯಲ್ಲಿ ಸಹಕಾರ ಮಾಡಿದ್ದಕ್ಕೆ ಅಥವಾ ಚುನಾವಣಾ ಸಂದರ್ಭ ಸಹಕಾರ ಮಾಡಿದ್ದಕ್ಕೆ ಆ ಸಂದರ್ಭದಲ್ಲಿ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಿದ್ದೇವೆ. ಮುಂಬರುವ ನಾಯಕರಿಗೆ ಕೂಡ ಸಹಕಾರ ಕೊಡಿ ಅಂತ ನಾವು ಕೋರಿಕೊಂಡಿದ್ದೇವೆ.